ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಶರವೇಗಕ್ಕೆ ಸ್ವಾಗತ ಸುಸ್ವಾಗತ. ಮಾತಿಗಾದರೂ ಹೇಳ್ತಿದ್ರು, ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಅಂಥ ಕತೆ ಆಗಿದೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನವು ಪುಲ್ವಾಮಾ ದಾಳಿ ಮಾಡಿದಾಗ ಭಾರತವು ಪಾಕಿಸ್ತಾನ ವಿರುದ್ಧ ಉಗ್ರರ ವಿರುದ್ಧ ಯಶಸ್ವಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು. ಸುಮಾರು 320 ಉಗ್ರರನ್ನು ಯಮಪುರಿಗೆ ಅಟ್ಟಿದ್ದರು. ಇದನ್ನು ನೋಡಿದ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಲು ಹೋಗಿ, ಯಾಕಾದರೂ ಬೆಂಕಿಗೆ ಕೈ ಹಾಕಿದ್ದೀನೋ, ನಾನಾಗೇ ನನ್ನ ಕೈ ಸುಟ್ಕೊಂಡು ಬಿಟ್ನಲ್ಲ ಅಂತ ಪರಿತಪಿಸ್ತಾ ಇದೆ. ಇತ್ತೀಚೆಗೆ ಅಫ್ಘಾನಿಸ್ತಾನದ ಮೇಲೆ ತೆಹ್ರೀಕ್ ತಾಲಿಬಾನ್ ಉಗ್ರರ ಮೇಲೆ ದಾಳಿ ಮಾಡಬೇಕೆಂದುಕೊಂಡು ಹೋಗಿ ಕಾಲು ಕೆರೆದುಕೊಂಡು ಜನನಿಬಿಡ ಪ್ರದೇಶದ ಮೇಲೆ ಬಾಂಬ್ ಹಾಕಿ ಬಂದ್ಬಿಟ್ಟಿದ್ದಾರೆ. ತಾಲಿಬಾನ್ ಏನು ಕಮ್ಮಿನಾ? ಅವರು ಎಷ್ಟೋ ಸಾವಿರ ಇಂಥ ಹೋರಾಟಗಳನ್ನು ಮಾಡಿ ಈಗ ಒಂದು ದೇಶದ ರಾಜರಾಗಿ ಮೆರೀತಿದ್ದಾರೆ. ಅಧಿಕಾರದಲ್ಲಿ ಕುಳಿತು ಗರ್ರ ತಿರುಗಿಸ್ತಾ ಇದ್ದಾರೆ. ಈಗ ಒಂದೊಂದೇ ದೇಶ ತಾಲಿಬಾನಿಗಳನ್ನು ಒಪ್ಪಿಕೊಳ್ತಾ ಇದೆ. ಮೊದಲು ಎಲ್ಲರೂ ದೂರ ಇಟ್ಟಿದ್ರು, ಈಗ ಒಬ್ಬರೊಬ್ಬರಾಗಿ ಎಲ್ಲ ಅವ್ರನ್ನ ಒಪ್ಪಿಕೊಳ್ತಾ ಇದ್ದಾರೆ. ಭಾರತದ ಜೊತೆ ಒಳ್ಳೆಯ ಸಂಬಂಧ ಮಾಡಿಕೊಳ್ಳಲು ಅವರು ಪರಿತಪಿಸ್ತಾ ಇದ್ದಾರೆ. ಈ ಮೊದಲು ತೆಹ್ರೀಕ್ ತಾಲಿಬಾನ್ ಉಗ್ರರು ಪಾಕಿಸ್ತಾನದ ಶಾಲೆಯೊಂದರ ಮೇಲೆ ಬಾಂಬ್ ದಾಳಿ ಮಾಡಿದ್ದರು. ಆ ಸಮಯದಲ್ಲಿ 154 ಶಾಲಾ ಬಾಲಕರು, ಪುಟ್ಟ ಬಾಲಕರು ಅಸುನೀಗಿದ್ದರು. ತದನಂತರ ಕೂಡ ಎಷ್ಟೋ ದಾಳಿಗಳನ್ನು ಮಾಡಿದ್ದಾರೆ. ಆದರೆ ಈ ಸಲ ತಾಲಿಬಾನ್ ಮೇಲೆ ನಡೆದ ಅಟ್ಯಾಕ್ ಪ್ರಪಂಚದಾದ್ಯಂತ ಸುದ್ದಿ ಆಯಿತು. ಅದಕ್ಕಾಗಿ ನಾವು ಸುಮ್ಮನೆ ಕೂರುವುದಿಲ್ಲ, ಪಾಕಿಸ್ತಾನವನ್ನು ಉಡೀಸ್ ಮಾಡೇ ಮಾಡ್ತೀವಿ ಅಂತ ತಾಲಿಬಾನಿಗಳು ಗುಟ್ರು ಹಾಕಿದ್ದಾರೆ. ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ. ಮೊದಲೇ ಹಿಟ್ಟಿಗೆ ಗತಿ ಇಲ್ಲದ ಪಾಕಿಸ್ತಾನ ತರ ನಡುಕ್ತಾ ಇದೆ. ಇದರ ನಡುವೆ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ಯುದ್ಧಕ್ಕೆ ಬರುತ್ತಾರೆ ಅಂತ ಗೊತ್ತಾದ ಕೂಡಲೇ ಪಾಕಿಸ್ತಾನದ 600ಕ್ಕೂ ಹೆಚ್ಚು ಆರ್ಮಿ ಯುವಕರು ಸೈನ್ಯಕ್ಕೆ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ. ನಾವು ಅವರೊಂದಿಗೆ ಯುದ್ಧ ಮಾಡುವುದಿಲ್ಲ, ಅವರು ಮನುಷ್ಯರಲ್ಲ, ರಾಕ್ಷಸರು. ಈಗಾಗಲೇ ಅವರ ಎಷ್ಟೋ ದುಷ್ಟತನವನ್ನು ನೋಡಿದ್ದೇವೆ. ನಮ್ಮ ಮನೆಯಲ್ಲೇ ತುಂಬ ಕಷ್ಟ ಇದೆ. ನಮ್ಮ ಮನೆ ಒಂದು ಹೊತ್ತು ಊಟಕ್ಕೂ ಕಷ್ಟ ಇದೆ. ಹಾಗಾಗಿ ನಮಗೇನಾದರೂ ಆದರೆ ನಮ್ಮವರನ್ನು ನೋಡಿಕೊಳ್ಳುವವರು ಯಾರು? ಅದಕ್ಕಾಗಿ ನಾವು ನಿವೃತ್ತಿ ಘೋಷಿಸುತ್ತಿದ್ದೇವೆ ಅಂತ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ನಿವೃತ್ತಿ ಘೋಷಿಸಿ ಈಗ ಮನೆಗೆ ಹೊರಟಿದ್ದಾರೆ. ಪಾಕಿಸ್ತಾನದಲ್ಲಿ ಎಂತಹ ಸೈನ್ಯವಿದೆ ನೀವೇ ವಿಚಾರ ಮಾಡಿ. ಅವರು ನಮ್ಮ ಭಾರತೀಯ ಸೈನಿಕರಂತೆ ದೇಶಕ್ಕಾಗಿ ಹೋದವರಲ್ಲ, ಬಂದವರಲ್ಲ ಬಿಡಿ. ಅವರು ಬಂದಿದ್ದು ಪುಕ್ಕಟೆ ಅನ್ನ ತಿನ್ನಕ್ಕೆ. ಭಾರತದಲ್ಲಿ ಗಂಡನನ್ನು ಕಳೆದುಕೊಂಡ ಹೆಣ್ಣು ಮಗಳು ನನ್ನ ಮಗನನ್ನು ಸೈನ್ಯಕ್ಕೆ ಕಳಿಸುತ್ತೇನೆ ಎಂದು ಎದೆ ಉಬ್ಬಿಸಿ ಹೇಳುತ್ತಾಳೆ. ಅಂತಹ ಗಟ್ಟಿಗಿತ್ತಿಯರು ಪಾಕಿಸ್ತಾನದಲ್ಲಿ ಇಲ್ಲಿ ಸಿಗಬೇಕು ಬಿಡಿ. ಅದಕ್ಕಾಗಿ ನಮ್ಮ ದೇಶ ಇಷ್ಟು ಬಲಿಷ್ಠವಾಗಿದೆ. ಅದಕ್ಕಾಗಿಯೇ ಪಾಕಿಸ್ತಾನ ಈ ಥರ ಭಿಕ್ಷೆ ಬೇಡುತ್ತಾ ಇದೆ. ಇನ್ನೇನು ತಾಲಿಬಾನಿಗಳು ಯುದ್ಧಕ್ಕೆ ಬಂದೇ ಬಿಡುತ್ತಾರೆ ಬಿಡಿ. ಆ ಪಾಕಿಸ್ತಾನವೆನ್ನುವ ದರಿದ್ರ ರಾಷ್ಟ್ರಕ್ಕೆ ಪಾಕಿಸ್ತಾನ ಇರುವವರೆಗೂ ನೆಮ್ಮದಿ ಸಿಗುವುದಿಲ್ಲ. ಉಗ್ರರನ್ನು ಮಟ್ಟ ಹಾಕುವ ಹೊರತು ಬೇರೆ ದೇಶಗಳ ಹಾಳುಗಡುವಿಕೆಯನ್ನು ಬಿಡುವವರೆಗೂ ಅವರು ಉದ್ಧಾರ ಆಗಲ್ಲ ಬಿಡಿ. ಈಗ ನಿವೃತ್ತಿಯ ಸರಣಿ ಶುರುವಾಗಿದೆ ಅಷ್ಟೇ. ಇನ್ನು ಮುಂದೆ ಅದೆಷ್ಟೋ ನಿವೃತ್ತಿಗಳು ಘೋಷಣೆಯಾಗುತ್ತವೆ. ಕಾಯುತ್ತಾ ಇರೋಣ. ಜಾಸ್ತಿ ಕೆಟ್ಟವರ ಹೆಸರನ್ನು ತೆಗಿಬಾರ್ದಂತೆ. ಕೆಟ್ಟ ಶಬ್ದಗಳನ್ನು, ದರಿದ್ರದವ್ರನ್ನ ಯಾವತ್ತೂ ಜಾಸ್ತಿ ನೆನೆಸ್ಕೋಬಾರ್ದಂತೆ. ಯಾವಾಗಲೂ ಹಿರಿಯರು ಹೇಳ್ತಿದ್ರು,
ಅವರ ಹಣೆ ಬರವೇ ಅದೇ ಬಿಡಿ. ತಾಲಿಬಾನಿಗಳನ್ನು ಕೆಣಕಿದ್ದಕ್ಕೆ ಅವರಂತೂ ಇವರನ್ನು ಸುಮ್ಮನೆ ಬಿಡಲ್ಲ ಅನ್ನೋದು ಗ್ಯಾರಂಟಿ. ಈಗ 2 ಕೋಳಿಗಳ ಜಗಳ ಶುರುವಾಗಿದೆ. ನಂತರ ಆ ಕಡೆಯವರಿಗೆ ಇಷ್ಟ ಹುಲಿ, ಈ ಕಡೆಯವರಿಗೆ ಇಷ್ಟ ನರಿ ಸೇರ್ಕೊಳ್ಳೋದಂತೂ ಗ್ಯಾರಂಟಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ ಇಷ್ಟವಾಗಿದ್ದರೆ ಎಲ್ಲರೂ ಸಹಕರಿಸಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಒತ್ತಿ. ಜೈ ಕರ್ನಾಟಕ, ಜೈ